హీరోను ಗೆಲ್ಲುತ್ತಾನೆ ನೀನೇ ಬೇಯೋದಿಲ್ಲ ನಾನು ಗೆಲ್ಲೋದು ಡೌಟೇ ಇಲ್ಲ ನಾನು Once more! Once more! Once more! ಗುರಿನು ಗುರುನು ಹೀರೋನು ಗೆಲ್ಲುತ್ತಾನೆ ನೀನೇ ನಾನು ಗೆಲ್ಲೋದು ಡೌಟೇ ಇಲ್ಲ ನಾನು ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇದ್ರೆ BEATZ. ಸೊ ಆಗಲೇ ನೀವು ಪ್ರಿವ್ಯೂ ಮೇಲೆ ನೋಡ್ಕೊಂಬಂದ್ರಲ್ಲ, ಆ ರೀತಿಯಾಗಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಆಪ್ಷನ್ ಇದೆಯಲ್ಲ, ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಹಂಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ಯಾರು ವಿಸಿಟ್ ಆಗಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಆಲ್ರೆಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಪ್ರಾಜೆಕ್ಟ್ಸ್ನ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಎರಡು ಪ್ರಾಜೆಕ್ಟ್ಗಳು ಬೇಕಾಗ್ತವೆ. ಸೊ ಒಂದು ಬೀಟ್ ಮಾರ್ಕ್ ಬೈ BEATZ ಒಂದು ಪ್ರಾಜೆಕ್ಟು, ಸೊ shakeeffect ಬೈ BEATZ ಒಂದು ಪ್ರಾಜೆಕ್ಟು. ಟೋಟಲಾಗಿ ಎರಡು ಪ್ರಾಜೆಕ್ಟು ಬೇಕಾಗ್ತವೆ. ಸೊ ಬೀಟ್ ಮಾರ್ಕ್ ಒಂದು, shakeeffect ಒಂದು, ಟೋಟಲಾಗಿ ಎರಡು ಪ್ರಾಜೆಕ್ಟ್ಗಳು ಬೇಕಾಗ್ತವೆ. ಸೊ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಜೆಕ್ಟ್ಗಳ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ನಿಮ್ಮ ಒಂದು alightmotionಗೆ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು, ಸೊ ನಾವು ಫಸ್ಟ್ ಏನು ಮಾಡ್ಬೇಕಂತಂದರೆ ಬೀಟ್ ಮಾರ್ಕ್ ಬೈ BEATZ ಪ್ರಾಜೆಕ್ಟ್ ಇದೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ನಾನು ಬೀಟ್ ಮಾರ್ಕ್ಗಳನ್ನ ಹಾಕಿಬಿಟ್ಟು ಒಂದು ಸಾಂಗನ್ನು ಹಾಕಿ ಕ್ರಿಯೇಟ್ ಮಾಡಿರ್ತೀನಿ. ಸೊ ಕ್ರಿಯೇಟ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಕೆಳಗಡೆ ನೋಡ್ತಾ ಇರ್ಬೋದು, ಪ್ಲಸ್ ಐಕನ್ ಕಾಣಿಸ್ತಾ ಇದೆಯಲ್ಲ, ಪ್ಲಸ್ ಐಕನ್ ಸೈಡ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ಮೀಡಿಯಾ ಅಂತ ಆಪ್ಷನ್ ಇದೆಯಲ್ಲ, ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಬೇಕಾಗಿರ್ತಕ್ಕಂಥ ಫೋಟೋನ ಹಾಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಫೋಟೋನ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಐನೇ ಆಪ್ಷನ್ ಹಾಕ್ಕೊತೀನಿ. ಸೊ ಫುಲ್ ಸೈಜ್ ಆಗುತ್ತೆ ಈ ಒಂದು ಫೋಟೋ. ಫುಲ್ ಸೈಜ್ ಆದಮೇಲೆ ಲಾಸ್ಟ್ ಬೀಟ್ ಮಾರ್ಕ್ ಬಂದುಬಿಟ್ಟು ಆ ಒಂದು ಫೋಟೋನ ಫುಲ್ ಇಟ್ಕೊತೀನಿ. ಸೊ ಫುಲ್ ಇಟ್ಕೊಂಡ್ಬಿಟ್ಟು ಫಸ್ಟ್ ಬೀಟ್ ಮಾರ್ಕ್ ಬಂದುಬಿಟ್ಟು ಸೆಕೆಂಡ್ ಬೀಟ್ ಮಾರ್ಕ್ ಬಂದು ಫೋಟೋನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಥರ್ಡ್ ಬೀಟ್ ಮಾರ್ಕ್ ಬಂದುಬಿಟ್ಟು ಮತ್ತು ಫೋಟೋನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡೋ ಆಪ್ಷನ್ ಇದೆ. ಸೊ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಬೀಟ್ ಮಾರ್ಕ್ಗಳಿಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಒಂದು ಫೋಟೋಸ್ಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಕಟ್ ಮಾಡ್ಕೊಳ್ಳೋದು ಹೇಳ್ಕೊಂಡು ಅಂದರೆ ವೀಡಿಯೋ ಲೆಂತ್ ಆಗುತ್ತೆ, ಅದರಿಂದ ವೀಡಿಯೋನ ಸ್ಕಿಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಒಂದು ಫೋಟೋಗಳನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ಈ ರೀತಿಯಾಗಿ ಒಂದು ಫೋಟೋಸ್ಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಬ್ಯಾಕ್ ಆಗಬೇಕಾಗುತ್ತೆ. ಬ್ಯಾಕ್ ಆಗಿಬಿಟ್ಟು ನೋಡ್ತಾ ಇರೋದು ಕೆಳಗಡೆಗೆ shakeeffect ಪ್ರಾಜೆಕ್ಟ್ ಇದೆಲ್ಲ, ಆ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಫಸ್ಟ್ನೇ ನೋಡ್ತಾ ಇರ್ಬೋದು, ಇಲ್ಲಿ ಮೇಲ್ಗಡೆಗೆ ಸ್ಕ್ರಾಲ್ ಮಾಡಬೇಕಾಗತ್ತೆ. ಕೆಳಗಡೆಗೆ shakeeffect ಫೋಟೋಸ್ಗಳಿರ್ತವೆ. ಸೊ ಫಸ್ಟ್ನೇ shakeeffect ಇದು. ಸೊ ಆ ಒಂದು ಫಸ್ಟ್ನೇ shakeeffect ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ಸ್ ಅಂತಿದೆಲ್ಲ ನಾನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬ್ಯಾಕ್ ಆಗಬೇಕಾಗುತ್ತೆ. ಬ್ಯಾಕ್ ಆಗಿಬಿಟ್ಟು ನಾವು ಎಡಿಟಿಂಗ್ ಮಾಡ್ತಾ ಇದ್ದೀವಲ್ಲ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ನೇ ಫೋಟೋ ಇಟ್ಕೊಂಡ್ಬಿಟ್ಟು ಸೊ ಆ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಕೆಳಗಡೆಗೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ಸ್ ಅಂತೆಲ್ಲ ಕೊಟ್ಕೋಬೇಕಾಗುತ್ತೆ. ಸೊ ಆ ಒಂದು ಸೇಕು ಇಲ್ಲಿ ಆ್ಯಡ್ ಆಗುತ್ತೆ ಈ ಒಂದು ಫೋಟೋಕ್ಕೆ. ಮತ್ತೆ ಬ್ಯಾಕ್ ಆಗಬೇಕಾಯ್ತು. ಬ್ಯಾಕ್ ಆಗಿಬಿಟ್ಟು ಮತ್ತೆ ನಾವು shakeeffect ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಫಸ್ಟ್ನೇ shakeeffect ಫೋಟೋನ ಹಾಕಿದ್ದಾಯಿತು. ಸೊ ಸೆಕೆಂಡ್ shakeeffectನ ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ಆ ಒಂದು ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ಸ್ ಅಂತಿದೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಬ್ಯಾಕ್ ಹೋಗ್ಬೇಕಾಗತ್ತೆ. ಬ್ಯಾಕ್ ಹೋಗ್ಬಿಟ್ಟು ಮೇಲ್ಗಡೆಗೆ ಎಡಿಟಿಂಗ್ ಮಾಡ್ತಾ ಇದ್ವಲ್ಲ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ನೇ ಫೋಟೋಕ್ಕೆ shakeeffect ಹಾಕಿದ್ದಾಯಿತು. ಸೊ ಸೆಕೆಂಡ್ ಫೋಟೋಕ್ಕೆ ಹಾಕಿರೋದಿಲ್ಲ. ಸೊ ಆ ಒಂದು ಫೋಟೋನೂ ಕೂಡ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ಸ್ ಅಂತೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಅಲ್ಲಿ ಒಂದೊಂದೇ ಫೋಟೋದು ಒಂದೊಂದೇ shakeeffectಗಳಿರ್ತವೆ. ಸೊ ಆ ಒಂದು ಒಂದೊಂದೇ ಫೋಟೋಸ್ಗಳ shakeeffectನ ತೊಗೊಂಬಂದು ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅಂತಂದರೆ
ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾನು ಒಂದು ಏನಂತಂದರೆ ಶೇಕ್ ಎಫೆಕ್ಟ್ಗಳನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ನಾನು ನಿಮ್ಗೆ ಸಿಗ್ತೇನೆ. ಪೂರ್ತಿಯಾಗಿ ಶೇಕ್ ಎಫೆಕ್ಟ್ಗಳನ್ನ ಹಾಕ್ಕೊಳ್ಳೋದು ಹೇಳ್ಕೊಂಡ್ರೆ ವಿಡಿಯೋಲಿ ಅಂತ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಹಾಕ್ಕೊಂಡ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೇನೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಶೇಕ್ ಎಫೆಕ್ಟ್ಗಳನ್ನ ಹಾಕ್ಕೊಂಡ್ಬಿಟ್ಟು ಸೊ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಶೇಕ್ ಎಫೆಕ್ಟ್ಗಳನ್ನ ಹಾಕೋಬೇಕಾಗುತ್ತೆ ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆಗೆ ಎಕ್ಸ್ಪೋರ್ಟ್ ಮಾಡ್ಕೊಳೋ ಆಪ್ಷನ್ ಇದೆ. ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಕ್ವಾಲಿಟಿನ ನೀವು ಇಟ್ಕೊಂಡ್ಬಿಟ್ಟು ಸೊ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ. ನಂದು 1080p ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನಾನು ಎಕ್ಸ್ಪೋರ್ಟ್ ಮಾಡ್ಕೊತೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಒಂದು ವಿಡಿಯೋ ಜೊತೆಗೆ ಸಿಗ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.